ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಕರವೇ ನಾರಾಯಣಗೌಡ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜೈಲಿನ ಬಳಿ ಕರವೇ ನಾರಾಯಣಗೌಡ ಪತ್ನಿ ಕಿಡಿಕಾರಿದ್ದಾರೆ. ನಾರಾಯಣಗೌಡ ಅವರಿಗೆ ಆರೋಗ್ಯ ಸರಿಯಿಲ್ಲ, ಬಟ್ಟೆ ಊಟ ಹಾಗೂ ಮಾತ್ರೆ ಕೊಡಲು ಬಿಡ್ತಿಲ್ಲ ಅಂತೇಳಿ ಆಕ್ರೋಶವನ್ನ ಹೊರಹಾಕಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಬೃಹತ್ ಹೈಡ್ರಾಮವೇ ನಡೆದು ಹೋಗಿದೆ. ಕರವೇ ನಾರಾಯಣಗೌಡ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೈಲಿನ ಬಳಿ ಕರವೇ ನಾರಾಯಣಗೌಡ ಪತ್ನಿ ಕಿಡಿಕಾರಿರುವಂಥದ್ದು. ನಾರಾಯಣಗೌಡ ಅವರಿಗೆ ಆರೋಗ್ಯ ಸರಿ ಇಲ್ಲ, ಬಟ್ಟೆ ಊಟ ಹಾಗೂ ಮಾತ್ರೆ ಕೊಡಲು ಕೂಡ ಬಿಡ್ತಿಲ್ಲ ಅಂತೇಳಿ ಆಕ್ರೋಶವನ್ನ ಹೊರಹಾಕಿರುವಂಥದ್ದು. ನಾರಾಯಣಗೌಡರಿಗೆ ಬಟ್ಟೆ ಊಟ ಹಾಗೂ ಮಾತ್ರೆ ಕೊಡಲು ಅಧಿಕಾರಿಗಳು ಬಿಡ್ತಾ ಇಲ್ಲ ಅಂತೇಳಿ. ಅವರಿಗೆ ಆರೋಗ್ಯ ಸರಿ ಇಲ್ಲ, ಮಾತ್ರೆಯನ್ನು ಸಹ ಜೈಲಾಧಿಕಾರಿಗಳು ನೀಡ್ತಿಲ್ಲ ಅಂತೇಳಿ ಕನ್ನಡ ಪರ ಹೋರಾಟಗಾರರನ್ನ ನಡೆಸಿಕೊಳ್ಳುವಂತ ರೀತಿ ಇದೇನಾ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕನ್ನಡ ನಾಡು ನುಡಿ ಓಡಾಡ್ತಿರೋರಿಗೆ ಸೆಲ್ಲಲ್ಲಿ ಇಟ್ಕೊಂಡು ಕೈದಿ ನೋಡ್ದಂಗ್ ನೋಡ್ಕೊಂಡ್ರೆ ಯಾವ ನ್ಯಾಯ ಇದು? ಕನ್ನಡಿಗರೇ, ಹೋರಾಟ ಮಾಡಿರ್ತಕ್ಕಂತಹ ಊಟ ತಿಂಡಿ ಕೊಡಿ. ಕನ್ನಡಿಗರೇ, ಕನ್ನಡ ರಕ್ಷಣಾ ವೇದಿಕೆ ನಾರಾಯಣಗೌಡರು ಏನು ಬಂಧಿತರಾಗಿದ್ದಾರೆ, ನಿನ್ನೆ ಕಾರ್ಯಕರ್ತರು ಏನು ಬಂಧಿತರಾಗಿದ್ದಾರೆ, ಯಾರಿಗೂ ಊಟ ಕೊಡ್ತಾ ಇಲ್ಲ. ಯಾರಿಗೂ ಊಟ ಕೊಡ್ತಾರೆ, ಆದ್ರೆ ಸ್ವಲ್ಪ ಊಟ ತಿನ್ನೋದಕ್ಕೆ ಆಗ್ತಾ ಇಲ್ಲ. ಮನೆಯಿಂದ ಊಟ ನಾರಾಯಣಗೌಡರು ಆರೋಗ್ಯ ಸರಿ ಇಲ್ಲ, ಮನೆ ಊಟ ಕೊಡಿ ಸ್ವಾಮಿ, ಮನೆ ಊಟ ಬಿಡಿ, ಒಳಗಡೆಗೆ ನಾರಾಯಣಗೌಡರು ಒಬ್ರಿಗಾದ ಊಟ ಬಿಡಿ ಅಂದ್ರೆ ಇವರು ಊಟ ಬಿಡ್ತಾ ಇಲ್ಲ. ಈಗ ಸಮಯ ನೋಡಿ, ಇಷ್ಟು 5 ಗಂಟೆ ಬಂತು, ಸಮಯ ಬರ್ತಾ ಇದೆ, ಇನ್ನೂ ಊಟ ಮಾಡಿಲ್ಲ ಅವರು. ಯಾಕೆ ಪೊಲೀಸರು ನಮ್ಮ ಮೇಲೆ ಇಷ್ಟೊಂದು ಧೋರಣೆ ಮಾಡ್ತಾ ಇರೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ನಾವು ಏನಾದ್ರು ಮಾಡಬಾರ್ದು ಮಾಡಿ ಹೋರಾಟಕ್ಕೆ ಹೋಗಿದ್ದೀರಾ ಸರ್? ಹೋರಾಟಗಾರ ಸರ್, ಬೇರೆ ಏನಲ್ಲ, ಹೋರಾಟಗಾರ ಸರ್ ಮಾಡ್ತಾ ಸರ್. ಆಯ್ತು ಸರ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಈಗ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಬೃಹತ್ ಹೈಡ್ರಾಮಾ ನಡೀತಾ ಇರುವಂತದ್ದು, ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಖಂಡಿತ ಹೇಮಕುಮಾರ್, ಈಗಾಗಲೇ ಬೆಳಿಗ್ಗೆ ನಾರಾಯಣಗೌಡ ಮತ್ತು ಅವರ ಕುಟುಂಬಸ್ಥರ, ಅವರ ಸಹಚರ 31 ಜನರನ್ನು ಪರಪ್ಪನಗರ ಜೈಲಿಗೆ ಕಳಿಸಿರ್ತಕ್ಕಂಥದ್ದು. ಈಗಾಗಲೇ ಅವರನ್ನು ಕೂಡ ಪರಪ್ಪನಗರ ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ. ಹೀಗಾಗಿ ಇಲ್ಲೊಂದು ಈಗ ಸಂಜೆ ಸುಮಾರು 4 ಗಂಟೆ ಸುಮಾರಿನಲ್ಲಿ ಈಗ ನಾರಾಯಣಗೌಡರ ಕುಟುಂಬಸ್ಥರು ಈ ಜೈಲಿನ ಬಳಿ ಒಂದು ಹೈಡ್ರಾಮವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಅವರನ್ನ ಬಂಧಿಸಿ ಒಳಗಡೆ ಇಟ್ಟಿರುವಂತವ್ರನ್ನ ನಾವು ಊಟ ಕೊಡ್ಬೇಕು, ಅವ್ರನ್ನ ಊಟ ಕೊಡ್ಬೇಕು, ಅವ್ರು ನೋಡ್ಬೇಕು, ನಮ್ಮನ್ನ ಬಿಡಿ ಅಂತೇಳಿ ಈಗ ಇಲ್ಲಿ ಬಂದು ಪೊಲೀಸ್ನವ್ರನ್ನ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿನ ಜೈಲಿನ ಸಿಬ್ಬಂದಿ ಹಾಗೂ ಜೈಲಿನ ಸಿಬ್ಬಂದಿ ಇವರನ್ನ ಒಳಗಡೆ ಕಳಿಸಲಿಕ್ಕೆ ನಮ್ಗೆ ಯಾವ್ದೇ ಪರ್ಮಿಷನ್ ಇಲ್ಲ, ಹಾಗಾಗಿ ನಿಮ್ಮನ್ನ ಒಳಗಡೆ ಬಿಡಕ್ಕಾಗಲ್ಲ ಅಂತ ಹೇಳಿ ಕೂಡ ಪೊಲೀಸ್ನವರು ನಾರಾಯಣಗೌಡರ ಅವ್ರ ಕುಟುಂಬಸ್ಥರಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಯಾವ್ದು ಕೇಳದಿರೇನೆ, ಇವರು ಅವ್ರ ಪೊಲೀಸ್ನವ್ರ ಮಾತು ಕೇಳದಿರೇನೆ ಹೆಚ್ಚು ಕರವೇ ಕಾರ್ಯಕರ್ತರನ್ನ ಜೈಲಿನ ಬಳಿ ಕರೆಸಿಕೊಂಡು ಒಂದು ಪ್ರತಿಭಟನೆ ಮಾಡ್ತೀವಿ, ನಾವು ಉಗ್ರವಾದ ಹೋರಾಟ ಮಾಡ್ತೀವಿ, ಧರಣಿ ಕೂರ್ತೀವಿ, ನೀವು ನಮ್ಮನ್ನ ಒಳಗಡೆ ಬಿಡ್ಲಿಲ್ಲ ಅಂದ್ರೆ ಅವ್ರೇನ್ ಅಕ್ರಮ ಮಾಡಿದ್ದಾರೆ, ಅವ್ರೇನು ಟೆರರಿಸ್ಟ್ಗಳ, ಅವ್ರನ್ನ ಯಾಕೆ ನೋಡಕ್ ಬಿಡ್ತಾ ಇಲ್ಲ, ಊಟ ಕೊಡಕ್ ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಪೊಲೀಸ್ನವ್ರ ಮೇಲೆನೆ ಒಂದ್ ರೀತಿ ಹರಿಹಾಯ್ದು ಇವರು ಒಂದ್ ರೀತಿ ಹೈಡ್ರಾಮವನ್ನು ಸೃಷ್ಟಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹೇಮಕುಮಾರ್. ಹಾಗಾಗಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲಿ ಒಂದ್ ರೀತಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದ್ದು ಈಗ ಪೊಲೀಸರಿಗೆ ಒಂದ್ ರೀತಿ ತಲೆನೋವಾಗಿದೆ ಅಂತಾನೆ ಹೇಳ್ಬೋದು ಹೇಮಕುಮಾರ್. ಈಗ ಅವರಂತೂ ಬ್ರಿಟಿಷರು ಅಲ್ಲ, ಬೇರೆ ಯಾರೂ ಅಲ್ಲ, ಹೋರಾಟಗಾರರೇ. ಬಟ್ ಅವರ ಆರೋಗ್ಯ ಸರಿ ಇಲ್ಲ ಅಥವಾ ಊಟ ಕೊಡಬೇಕು ಅಂತ ಹೇಳಿದಾಗ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತೇಳಿ? ಖಂಡಿತ ಹೇಮಕುಮಾರ್, ಯಾಕಂತಂದ್ರೆ ಜೈಲಿನ ಒಂದು ಮ್ಯಾಂಡೇಟರಿ ಇರುತ್ತೆ. ಯಾರೇ ಒಬ್ಬ ಕೈದಿಯನ್ನ ನೋಡ್ಲಿಕ್ಕೆ ಬಂದಾಗ ಅವ್ರದ್ದು ಒಂದು ಮ್ಯಾಂಡೇಟರಿ ಇರುತ್ತೆ. ಆ ಮ್ಯಾಂಡೇಟರಿ ಏನಂತಂದ್ರೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಒಳಗಡೆನೆ ಒಂದು ವಿಸಿಟಿಂಗ್ ಅವರ್ಸ್ ಅನ್ನೋದು ಅಥವಾ ಊಟ ಕೊಡುವಂತ ಸಮಯ ಅನ್ನೋದು ಒಂದು ಇರುತ್ತೆ. ಹಾಗಾಗಿ ಆ ಸಮಯದ ಒಳಗಡೆನೆ ಬರ್ಬೇಕು. ಮತ್ತೆ ಇನ್ನೊಂದು, ಇವರನ್ನ ಬಂಧಿಸಿ ಒಳಗಡೆ ಇಟ್ಟಿರುವಂತ ಸಂದರ್ಭದಲ್ಲಿ ಇವ್ರನ್ನ ಯಾರನ್ನೂ ಕೂಡ ಒಳಗಡೆ ನೋಡ್ಲಿಕ್ಕೆ ಬಿಡಬೇಡಿ ಅನ್ನೋದನ್ನು ಕೂಡ ಒಂದ್ ರೀತಿ ಜೈಲಿನ ಮೇಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ ಅನ್ನೋದು ಕೂಡ ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇವರನ್ನ
ಬಿಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡ್ಲಿಕ್ಕೆ ತಯಾರಿಲ್ಲ, ಬಿಡೋದಿಲ್ಲ, ನೀವು ಬೇಕಂದ್ರೆ ನಾಳೆ ಬನ್ನಿ ಅನ್ನೋದು ಕೂಡ ಪೊಲೀಸರು ಒತ್ತಾಯ ಮಾಡ್ತಿದ್ದಾರೆ. ಆದ್ರೆ ಅದಕ್ಕೆ ಒಪ್ಪದೇನೆ, ಅದಕ್ಕೆ ಒಲ್ಲದ ಮನಸ್ಸಿನಿಂದನೂ ಕೂಡ ಇವರು ಹೆಚ್ಚೆಚ್ಚು ಕಾರ್ಯಕರ್ತರನ್ನ ಈಗಾಗಲೇ ಸ್ಥಳಕ್ಕೆ ಕರೆಸ್ಕೊಂಡು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಆದ್ರೆ ಪೊಲೀಸ್ನವರು ಯಾವುದೇ ರೀತಿ ಅದಕ್ಕೆ ಅವಕಾಶ ಮಾಡ್ಕೊಡದ್ರೇನೆ ಅವರನ್ನ ತಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಎಂ ಕುಮಾರ್. ಹಾಗಾಗಿ ಸದ್ಯ ಈಗ ಕತ್ತಲಾಗ್ತಾ ಇದ್ದು ಇನ್ನೇನು ಅವ್ರನ್ನ ಕಳಿಸ್ತಾರ ಅಥವಾ ಇಲ್ಲೇ ಇರ್ಲಿಕ್ಕೆ ಬಿಡ್ತಾರ ಅಥವಾ ಅವ್ರನ್ನ ನಾರಾಯಣಗೌಡರನ್ನ ನೋಡ್ಲಿಕ್ಕೆ ಬಿಡ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಎಂ ಕುಮಾರ್. ಮೂರ್ತಿ, ಈಗ ನಾರಾಯಣಗೌಡರ ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪೊಲೀಸರ ಈ ಒಂದು ವರ್ತನೆಯಿಂದಾಗಿ ಅವರ ಕುಟುಂಬಸ್ಥರು ಏನ್ ಹೇಳ್ತಿದ್ದಾರೆ ಅಂತೇಳಿ? ಖಂಡಿತ ಎಂ ಕುಮಾರ್, ನಮ್ಮ ನಾರಾಯಣಗೌಡರು ಅವರು ಕನ್ನಡ ಪರವಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಕನ್ನಡದ ನಾಮಫಲಕಗಳ ಅಭಿಯಾನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅವರು ಯಾವುದೇ ಟೆರರಿಸ್ಟ್ ಅಲ್ಲ, ಬ್ರಿಟಿಷರಲ್ಲ, ಬೇರೆ ದೇಶದಿಂದ ಬಂದವರಲ್ಲ, ಪಕ್ಕದ ಪಾಕಿಸ್ತಾನದಿಂದ ಬಂದವರಲ್ಲ. ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ರಿ? ಅವ್ರನ್ನ ಅರೆಸ್ಟ್ ಮಾಡಿರೋದೇ ರಾಂಗ್ ನೀವು. ಹಾಗಾಗಿ ಸರಿ, ನೀವು ಅರೆಸ್ಟ್ ಮಾಡಿದಿರಿ, ಆದ್ರೂ ಕೂಡ ಸರಿ, ಈಗ ನಮ್ಮ ಕುಟುಂಬಸ್ಥರು ನಾವು ಯಾರು ಅವ್ರ ಮಡದಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವ್ರನ್ನ ನೋಡ್ಲಿಕ್ಕೆ ಬಿಡಿ ಅಂದ್ರೆ ನೀವು ಬಿಡ್ತಾ ಇಲ್ಲ, ಅವ್ರಿಗೆ ಊಟ ಕೊಡ್ಬೇಕಂದ್ರೆ ನೀವು ಬಿಡ್ತಾ ಇಲ್ಲ, ಮತ್ತೆ ಅವ್ರ ಆರೋಗ್ಯನೂ ಕೂಡ ಸರಿ ಇಲ್ಲ, ಅವ್ರ ಮಾತ್ರೆಗಳು ಕೊಡ್ಬೇಕು, ಅವ್ರ ಮೆಡಿಸಿನ್ ಕೊಡ್ಬೇಕು. ಹಾಗಾಗಿ ನೀವು ನಮ್ಮನ್ನು ಬಿಡ್ತಾ ಇಲ್ಲ. ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂದ್ರೆ ಸಂಪೂರ್ಣವಾಗಿ ಸರ್ಕಾರ ಒಂದ್ ರೀತಿ ನಾರಾಯಣಗೌಡರ ಮೇಲೆ ದೌರ್ಜನ್ಯಯುತವಾಗಿ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀರಿ ನೀವು. ಹಾಗಾಗಿ ಇದಕ್ಕೆ ನಾವು ಒಪ್ಪಲ್ಲ, ಉಗ್ರವಾದ ಹೋರಾಟವನ್ನೇ ಮಾಡ್ತೀವಿ, ಇಲ್ಲೇ ಕೂತ್ಕೊಳ್ತೀವಿ, ರಾತ್ರಿ ಇಡೀನೂ ಕೂಡ ಇಲ್ಲೇ ಪ್ರೊಟೆಸ್ಟ್ ಕೂತ್ಕೊಳ್ತೀವಿ, ನಾವು ಪ್ರತಿಭಟನೆ ಮಾಡ್ತೀವಿ, ಅವ್ರನ್ನ ನೋಡ್ಲಿಕ್ಕೆ ಬಿಡ್ಲಿಲ್ಲ ಅಂತ ಅನ್ನೋದು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಎಂ ಕುಮಾರ್. ಆದ್ರೆ ಪೊಲೀಸ್ನವರು ಕೂಡ ಮೇಲಾಧಿಕಾರಿಗಳ ಒಂದು ಆದೇಶದಿಂದ ಇವ್ರನ್ನ ಒಳಗಡೆ ಬಿಡುವಂತ ಕೆಲಸ ಕೂಡ ಮಾಡ್ತಾ ಇಲ್ಲ ಎಂ ಕುಮಾರ್. ಓಕೆ, ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್ ಅಲ್ಲ ಸರ್ ಹೇಳ್ತಾ ಇರೋದು ಅಲ್ಲ ಸರ್ ಏನಂತಲ್ಲ ಸರ್ ಅದು ಹೇಳ್ತಾ ಇರೋದು ಸರ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.